ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ ಕಾಂಚನ್. ಮೊದಲಿಗೆ ಹೆಡ್ಲೈನ್ಸ್. ದೋಸ್ತಿ ಇಲ್ಲ ಅಂತಾರೆ, ಒಟ್ಟೊಟ್ಟಿಗೆ ಪ್ರಚಾರ ಮಾಡ್ತಾರೆ. ಅನಿತಾ ಪರ ಮತಯಾಚಿಸಿದ ಅಶೋಕ್, ಕೊನೆಗೂ ರಟ್ಟಾಯಿತು ಬಿಜೆಪಿ ಜೆಡಿಎಸ್ ಮೈತ್ರಿ ಗುಟ್ಟು. ಮಂಡ್ಯದಲ್ಲಿ ಕಾವೇರಿದ ಕಾಂಗ್ರೆಸ್ ಪ್ರಚಾರ, ರಮ್ಯಾ ಪರ ಘಟಾನುಘಟಿಗಳ ಮತಯಾಚನೆ. ಮತದಾರರ ಮುಂದೆಯೇ ನಾಯಕರ ಕೆಸರೆರಚಾಟ. ದಾವೂದ್ ಪಾಕಿಸ್ತಾನದಲ್ಲಿಯೇ ಸುರಕ್ಷಿತವಾಗಿದ್ದಾನೆ. ಲಷ್ಕರ್ ಉಗ್ರರ ಜೊತೆ ನಾನು ಸಂಪರ್ಕದಲ್ಲಿದ್ದೇನೆ. ವಿಚಾರಣೆ ವೇಳೆ ತುಂಡ ಸ್ಫೋಟಕ ಮಾಹಿತಿ. ಹತ್ತು ದಿನಗಳಲ್ಲಿ 20 ಬಾರಿ ಕದನ ವಿರಾಮ ಉಲ್ಲಂಘನೆ. ಭಾರತ ಪಾಕ್ ಗಡಿಯಲ್ಲಿ ಮತ್ತೆ ಗುಂಡಿನ ಕದನ. ಮತ್ತಷ್ಟು ದಾಳಿಗೆ ಸಜ್ಜಾಗಿದೆ ಪಾಕಿಸ್ತಾನ. ಶಿವಮೊಗ್ಗದಲ್ಲಿ ಅಧಿಕಾರಿಗಳಿಗೆ ವರ್ಗಾವಣೆಯ ಭಯ. ಸರ್ಕಾರಿ ಕಚೇರಿಯಲ್ಲಿಯೇ ನಡೆಸಿದ್ರು ಹೋಮ. ರಜೆಯಲ್ಲೂ ನಡೆಯಿತು ಪೂಜಾ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬೆಟ್ನಾ ಗ್ರಾಮದಲ್ಲಿ ಕರಡಿಯ ಹಿಂಡು ಮಹಿಳೆಯರ ಮೇಲೆ ದಾಳಿ ನಡೆಸಿದೆ. ಹೊಲದಲ್ಲಿ ಕೆಲಸ ಮುಗಿಸಿ ವಾಪಸ್ ಆಗ್ತಿದ್ದ ವೇಳೆ ಕರಡಿಗಳು ಏಕಾಏಕಿ ದಾಳಿ ನಡೆಸಿದ್ದು ಓರ್ವ ಮಹಿಳೆ ಮೃತಪಟ್ಟಿದ್ದಾಳೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬೆಟ್ನಾ ಗ್ರಾಮದಲ್ಲಿ ಕರಡಿಯ ಹಿಂಡು ಮಹಿಳೆಯರ ಮೇಲೆ ದಾಳಿ ನಡೆಸಿದೆ. ಹೊಲದಲ್ಲಿ ಕೆಲಸ ಮುಗಿಸಿ ವಾಪಸ್ ಆಗ್ತಿದ್ದ ವೇಳೆ ಕರಡಿಗಳು ಏಕಾಏಕಿ ದಾಳಿ ನಡೆಸಿದ್ದು ಓರ್ವ ಮಹಿಳೆ ಮೃತಪಟ್ಟಿದ್ದಾಳೆ. ಮೃತರನ್ನ ಸತ್ಯಭಾಮ ಎಂದು ಗುರುತಿಸಲಾಗಿದ್ದು ದಾಳಿಯಲ್ಲಿ 8 ಮಹಿಳೆಯರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಖಾನಾಪುರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬೆಟ್ನಾ ಗ್ರಾಮದಲ್ಲಿ ಕರಡಿಯ ಹಿಂಡು ಮಹಿಳೆಯರ ಮೇಲೆ ದಾಳಿ ನಡೆಸಿರುವುದು ಹೇಗೆ ನಡೀತು ಈ ಒಂದು ಘಟನೆ, ಮತ್ತು ಈಗ ಗಾಯಾಳುಗಳ ಸ್ಥಿತಿ ಹೇಗಿದೆ? ರಾಘವೇಂದ್ರ, ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಣಕುಂಬಿ ಅರಣ್ಯ ಪ್ರದೇಶದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಇದು ಈ ಒಂದು ಬೆಟ್ಟ ಗ್ರಾಮ ಇದೆ, ಕಣಕುಂಬಿ ಒಂದು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಗ್ರಾಮ ಆಗಿದ್ದು, ಇಂದು ಜಮೀನಿನ ಕೆಲಸ ಮುಗಿಸಿ ಮನೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರ ಒಂದು ಹಿಂಡಿನ ಮೇಲೆ 3-4 ಕರಡಿಗಳು ದಾಳಿ ಮಾಡಿದ್ದು ಒಬ್ಬ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದು. ಇನ್ನು 8 ಜನ ಮಹಿಳೆಯರಿಗೆ ಬೆಳಗಾವಿ ಆಸ್ಪತ್ರೆ ಮತ್ತು ಖಾನಾಪುರದ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ರಾಘವೇಂದ್ರ, ಒಟ್ಟಾರೆ ಏನಂತಂದ್ರೆ ಈ ಭಾಗದಲ್ಲಿ ಕಾಡು ಪ್ರಾಣಿಗಳು ಆಗಾಗ ಬಂದು ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಈ ಹಿಂದೆ ನಡೆದಿದೆ, ಈಗಲೂ ಕೂಡ ಅದು ಮುಂದುವರಿದೆ. ರಾಘವೇಂದ್ರ, ಧನ್ಯವಾದಗಳು ಚಂದ್ರಕಾಂತ್ ನಿಮ್ಮ ಮಾಹಿತಿಗೆ. ಒಟ್ಟಾರೆ ಕರಡಿಯ ಗುಂಪೆ ಮಹಿಳೆಯರ ಮೇಲೆ ದಾಳಿ ಮಾಡಿದ್ದು 8 ಮಹಿಳೆಯರು ಗಾಯಗೊಂಡಿದ್ದು ಓರ್ವ ಮಹಿಳೆ ಸಾವಿಗೀಡಾಗಿರುವಂತಹ ಘಟನೆ ನಡೆದಿದೆ. ಅವರು ಇಲ್ಲ ಅಂದರು, ಇವರು ಇಲ್ಲ ಅಂದರು, ಆದರೆ ಎಲ್ಲರೂ ಒಟ್ಟಿಗೆ ಸೇರಿ ಪ್ರಚಾರಕ್ಕಿಳಿದ್ರು. ನಾವು ಹೇಳ್ತಿರೋದು ಗುಟ್ಟು ರಟ್ಟಾದ JDS ಮತ್ತು BJPಯ ಮೈತ್ರಿಯ ಬಗ್ಗೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಚ್ಚರಿಯ ಬೆಳವಣಿಗೆಗೆ ಸಾಕ್ಷಿಯಾಯಿತು. ಮತ್ತೊಂದೆಡೆ ರಮ್ಯಾ ಜೊತೆ ಪ್ರಚಾರಕ್ಕೆ ಕಾಂಗ್ರೆಸ್ ನಾಯಕರ ದಂಡೆ ಇಳಿದಿತ್ತು.
ಒಂದೇ ಜೀಪಿನಲ್ಲಿ ಜೆಡಿಎಸ್ ಬಿಜೆಪಿ ಪಕ್ಷದ ನಾಯಕರು. ಜೆಡಿಎಸ್ ಅಭ್ಯರ್ಥಿ ಪರ ಪ್ರಚಾರದಲ್ಲಿ ಬ್ಯುಸಿಯಾಗಿರೋ ಬಿಜೆಪಿ ನಾಯಕ ಮಾಜಿ ಸಚಿವ ಆರ್ ಅಶೋಕ್. ಹೌದು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಪ್ರಚಾರ ಇಂತಹದೊಂದು ಅಚ್ಚರಿಯ ದೃಶ್ಯಕ್ಕೆ ಸಾಕ್ಷಿಯಾಯಿತು. ಜೆಡಿಎಸ್ಗೆ ಬೆಂಬಲ ನೀಡೋದಿಲ್ಲ ಅಂತ ಬಿಜೆಪಿ ನಾಯಕರು, ಬಿಜೆಪಿ ಜೊತೆ ಮೈತ್ರಿ ಇಲ್ಲ ಅಂತ ಜೆಡಿಎಸ್ ವರಿಷ್ಠ ಗೌಡ್ರು ಇಷ್ಟು ದಿನ ಗುಡುಗಿದ್ದೇ ಬಂತು. ಆದ್ರೆ ಇವತ್ತು ದಿಢೀರನ್ನೇ ಬಿಜೆಪಿ ನಾಯಕ ಆರ್ ಅಶೋಕ್ ಜೆಡಿಎಸ್ ಪರ ಖುದ್ದು ತಾವೇ ಮತಬೇಟೆ ಮಾಡಿದ್ರು. ಆ ಮೂಲಕ ಎರಡೂ ಪಕ್ಷಗಳ ನಡುವಿನ ದೋಸ್ತಿಯನ್ನ ಸಾರಿದ್ರು. ಪ್ರಚಾರದ ವೇಳೆ ಜೆಡಿಎಸ್ ಅಭ್ಯರ್ಥಿಯನ್ನ ಹಾಡಿ ಹೊಗಳಿದ ಅಶೋಕ್ ಅನಿತಾ ಕುಮಾರಸ್ವಾಮಿಯವರನ್ನ ಬೆಂಬಲಿಸುವಂತೆ ಮತದಾರರಿಗೆ ಮನವಿ ಮಾಡಿದ್ರು. ಈ ಚುನಾವಣೆ ನಡೆಯೋದು ರಾಜ್ಯ ಸರ್ಕಾರಕ್ಕಲ್ಲ, ಇದು ಕೇಂದ್ರಕ್ಕೆ ನಡೀತಾ ಇರತಕ್ಕಂತ ಚುನಾವಣೆ. ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಮನೆ ಮನೆಗೆ ಹೋದಾಗ ನಾವು ಹೇಳ್ಬೇಕಾಗಿರೋದು, ತಾಯಂದಿರು ಅಣ್ಣ ತಮ್ಮಂದಿರು, ಇದು ಕೇಂದ್ರಕ್ಕೆ ನಡೀತಾ ಇರೋ ಚುನಾವಣೆ. ಜೆಡಿಎಸ್ಸಿನ ಅಭ್ಯರ್ಥಿ ಬಿಜೆಪಿ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನ ಕೊಟ್ಟಿದೆ. ಕಾಂಗ್ರೆಸ್ಸಿನ ಈ ದುರಾಡಳಿತವನ್ನ ಒತ್ತೋಡಿಸಿ ಅಂತೇಳಿ ಇಡೀ ದೇಶದಲ್ಲಿ ಅಭಿಯಾನವನ್ನ ನಾವು ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ನಾವು ಬೆಂಬಲವನ್ನ ಕೊಟ್ಟಿದ್ರಿ. ಬಿಜೆಪಿ ಪಕ್ಷದವರು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನಮಗೆ ಸಹಕಾರ ಕೊಡಿ, ಈ ಬರುವ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿ, ಮುಂದೆ ಮಹಿಳೆಯರ ಗಟ್ಟಿ ದನಿಯಾಗಿ ದೆಹಲಿಯಲ್ಲಿ ನನಗೆ ಕೆಲಸ ಮಾಡೋದಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಡಿ ಅಂತ ನಮ್ಮಲ್ಲೆಲ್ಲ ಮನವಿ ಮಾಡ್ತೇನೆ. ಮತ್ತೊಂದೆಡೆ ಮಂಡ್ಯ ಕ್ಷೇತ್ರದ ಭಾರತೀನಗರ, ಪುರಿಗಲಿ, ಶ್ರೀರಂಗಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಮ್ಯಾ ಮತಯಾಚಿಸಿದ್ರು. ರಮ್ಯಾ ಪರ ಪ್ರಚಾರದಲ್ಲಿ ಸಚಿವರಾದ ಎಸ್ಆರ್ ಪಾಟೀಲ್, ಎಚ್ಕೆ ಪಾಟೀಲ್, ಕೇಂದ್ರ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ರಮ್ಯಾ, ಜನಸಾಗರ ಕಂಡು ಖುಷಿಯಾಗಿದೆ ಅಂದ್ರು. ಖರ್ಗೆ ರಮ್ಯಾಗೆ ಮತ ನೀಡುವಂತೆ ಕೋರಿದ್ರು. ಇಡೀ ಮಳವಳ್ಳಿ ತಾಲೂಕು ಎಲ್ಲ ಹೋಬಳಿಗಳು, ಇವಾಗ ನೆಕ್ಸ್ಟ್ ಮದ್ದೂರು, ಅದಾದ್ಮೇಲೆ ಶ್ರೀರಂಗಪಟ್ಟಣ, ಆದಿಚುಂಚನಗಿರಿ ಮಠ. ನನಗೆ ತುಂಬಾ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ಜನರು, ಧೈರ್ಯ ತುಂಬ್ತಾ ಇದ್ದಾರೆ. ಸೊ ನೋಡೋಣ ಏನಾಗತ್ತಂತ. ದೇವರಿಗೆ ಬಿಟ್ಟಿರೋದು ನಮ್ಮ ಆಶೀರ್ವಾದ. ಈ ಚುನಾವಣೆಯಲ್ಲಿ ನಾವು ಯಾವ ಪಕ್ಷಕ್ಕೆ ಮತವನ್ನು ಕೊಟ್ಟಿದ್ರೆ ದೇಶಕ್ಕೆ, ಈ ರಾಜ್ಯಕ್ಕೆ ಹಿತ ಆಗ್ತದೆ ಅನ್ನತಕ್ಕಂಥದ್ದನ್ನು ತಿಳ್ಕೊಂಡು ನಾವು ಮತಗಳನ್ನು ಕೊಡಬೇಕಾಗ್ತದೆ. ಇತ್ತ ರಾಮನಗರದಲ್ಲಿ ಪ್ರಚಾರದ ಭರಾಟೆ ಜೋರಾಗಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ಪರ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಪ್ರಚಾರ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮೊಯ್ಲಿ ದೇವೇಗೌಡರ ವಿರುದ್ಧ ಕಿಡಿಕಾರಿದ್ರು. ಜನತಾದಳ ಅಂತ ಹೇಳಿದ್ರೆ ಇನ್ನು ಉಳಿದದ್ದು ಒಂದೇ ಸೀಟು, ದೇವೇಗೌಡರು. ಅದು ಬಿಟ್ರೆ ಅವರಿಂದ ಏನು ಸಾಧನೆ ಆಗುದಿಲ್ಲ. ಒಂದು ರೀತಿಯ ದುಸ್ಸಾಹಸ ಇದೆ, ಒಂದು ರೀತಿಯ ಒಂದು ದುರಾಶೆ, ಎಟಕದ ದುರಾಸೆ. ಅದ್ರಿಗೆ ಬರೀ ರಾಜಕೀಯಕ್ಕಾಗಿ ಮಾತ್ರ ಲೋಕಸಭಾ ಸೀಟು ಹೊರತು ನಮ್ಮ ಕಾಂಗ್ರೆಸ್ ಪಕ್ಷದ ಮಟ್ಟಿಗೆ ಇದೊಂದು ಸವಾಲು ಮತ್ತು ಅವಕಾಶ. ಆನೇಕಲ್ನಲ್ಲಿ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಪ್ರಚಾರ ನಡೆಸಿದರು. ತಾಲೂಕಿನ ಸರ್ಜಾಪುರ, ಅತ್ತಿಬೆಲೆ, ಹೆಬ್ಬಗೋಡಿಯಲ್ಲಿ ರೋಡ್ ಶೋ ನಡೆಸಿದ ದೇವೇಗೌಡ ಜೆಡಿಎಸ್ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ಪರ ಮತಯಾಚಿಸಿದ್ರು. ಒಟ್ಟಿನಲ್ಲಿ ಉಪಚುನಾವಣೆಯ ದಿನ ಹತ್ತಿರ ಆಗ್ತಾ ಇದ್ದಂತೆಯೇ ಮತಬೇಟೆ ಮಾಡುವುದರಲ್ಲಿ ರಾಜಕೀಯ ಮುಖಂಡರು ನಿರತರಾಗಿದ್ದಾರೆ. ಇದೆಲ್ಲದಕ್ಕೂ ಉತ್ತರ ಫಲಿತಾಂಶ ಬಂದ ಬಳಿಕವಷ್ಟೇ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಲೋಕಸಭಾ ಚುನಾವಣೆಗೆ ಬಿಜೆಪಿ ಸಿದ್ಧತೆ ಆರಂಭಿಸಿದೆ. ನವದೆಹಲಿಯಲ್ಲಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇವತ್ತು ಮೊದಲ ಚುನಾವಣಾ ಪ್ರಚಾರ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಹಿರಿಯ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ, ಸುಷ್ಮಾ ಸ್ವರಾಜ್, ರಾಜನಾಥ್ ಸಿಂಗ್, ಅರುಣ್ ಜೇಟ್ಲಿ ಸೇರಿದಂತೆ ಇತರ ನಾಯಕರು ಭಾಗಿಯಾಗಿದ್ದರು. ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಬಿಜೆಪಿ ಕಾರ್ಯದರ್ಶಿಗಳು ಕೂಡ ಭಾಗವಹಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಅನುಸರಿಸಬೇಕಾದ ಪ್ರಚಾರ ಕಾರ್ಯತಂತ್ರದ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ನಿನ್ನೆಯಷ್ಟೇ ಮೋದಿ ಬಿಜೆಪಿ ನಾಯಕರಿಗೆ ಪ್ರಚಾರಕ್ಕೆ ಸಾಮಾಜಿಕ ತಾಣಗಳ ಬಳಕೆಯ ಬಗ್ಗೆ ಟಿಪ್ಸ್ ಕೊಟ್ಟಿದ್ರು. ಇದೀಗ ಅದರ ಬೆನ್ನಲ್ಲೇ ಪ್ರಚಾರ ಕಾರ್ಯತಂತ್ರ ಚರ್ಚೆಗೆ ಸಭೆ ನಡೆಸಲಾಗಿದೆ. ಜನತಾ ಪಾರ್ಟಿ ತನ್ನ ರಾಷ್ಟ್ರೀಯ ಪದಾಧಿಕಾರಿಗಳ ಸಭೆಗಳನ್ನು ಮಾಡ್ತಾ ಇದೆ. ಇಲ್ಲಿ ನಾವು ಸಂಕಲ್ಪ ಮಾಡ್ತೇವೆ, ಭಯಮುಕ್ತ, ಭ್ರಷ್ಟಾಚಾರ ಮುಕ್ತ, ಬಡತನ ಮುಕ್ತ ಭಾರತ ಮಾಡಬೇಕು ಮತ್ತು ಕಾಂಗ್ರೆಸ್ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕು. ಕಾಂಗ್ರೆಸ್ ನೇತೃತ್ವದ ಯುಪಿಎ ಪ್ರತಿನಿತ್ಯ ಹಗರಣಗಳನ್ನು ಮಾಡ್ತಾ ದೇಶವನ್ನು ಆರ್ಥಿಕ ಸಂಕಷ್ಟದ ಕಡೆಗೆ ದೂಡ್ತಾ ಇರುವ ವಿಷಯ ಇರ್ಬೋದು, ಭಯೋತ್ಪಾದನೆಗೆ ಸಂಬಂಧಿಸಿದಂತೆ ಇರ್ಬೋದು, ಕೆಟ್ಟ ಆಡಳಿತದ ಬಗ್ಗೆ ಇರ್ಬೋದು, ಎಲ್ಲದರ ಬಗ್ಗೆ ಅಗ್ರೆಸಿವ್ ಆಗಿ
ಸಾರ್ವಜನಿಕವಾಗಿ ಮಾಧ್ಯಮಗಳ ಮೂಲಕ ಪ್ರತಿಬಿಂಬಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚಿಂತನ ಮಂಥನ ಚರ್ಚೆ ಇವೆಲ್ಲವೂ ಕೂಡ ನಡೆದಿದೆ. ಸತ್ತೇ ಹೋದ ಎನ್ನಲಾದ ಉಗ್ರ ದಾವೂದ್ ಬಲಗೈ ಬಂಟ ತುಂಡ ನಿನ್ನೆ ಸಿಕ್ಕಿಬಿದ್ದಿದ್ದೇ ಒಂದು ಅಚ್ಚರಿಯಾಗಿತ್ತು. ಆದರೆ ಇವತ್ತು ಆತ ಬಾಯ್ಬಿಟ್ಟಿರೋ ಮಾಹಿತಿ ಮತ್ತಷ್ಟು ಸ್ಫೋಟಕವಾಗಿದೆ. ಇಷ್ಟಕ್ಕೂ ಆತ ಹೇಳಿದ್ದೇನು ನೀವೇ ನೋಡಿ. ನೇಪಾಳ ಗಡಿಯಲ್ಲಿ ಸಿಕ್ಕಿಬಿದ್ದ ದಾವೂದ್ನ ಬಲಗೈ ಬಂಟ ತುಂಡನ ವಿಚಾರಣೆಯನ್ನ ಪೊಲೀಸರು ತೀವ್ರಗೊಳಿಸಿದ್ದಾರೆ. ವಿಚಾರಣೆ ವೇಳೆ ಬಾಯ್ಬಿಟ್ಟಿರೋ ತುಂಡ ಕೆಲವೊಂದು ಸ್ಫೋಟಕ ಅಂಶಗಳನ್ನ ಬಯಲು ಮಾಡಿದ್ದಾನೆ. ನಾನು ಪಾಕಿಸ್ತಾನ ಉಗ್ರರ ಜೊತೆ ಸಂಪರ್ಕದಲ್ಲಿದ್ದೇನೆ. ಜೈಷ್ ಇ ಮೊಹಮ್ಮದ್, ಹ್ಯೂಜಿ ಹಾಗೂ ತೆಹರಿಕ್ ಇ ತಾಲಿಬಾನ್ ಸಂಘಟನೆಗಳ ಜೊತೆ ಇಂದಿಗೂ ಸಂಪರ್ಕವಿದೆ. ಭೂಗತಪಾತಕಿ ದಾವೂದ್ ಇಬ್ರಾಹಿಂ ಪಾಕಿಸ್ತಾನದ ಕರಾಚಿಯಲ್ಲೇ ಇದ್ದಾನೆ. ಆತನಿಗೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಹಾಗೂ ಸೇನೆ ರಕ್ಷಣೆ ನೀಡುತ್ತಿದೆ. ದಾವೂದ್ನನ್ನು ಲಷ್ಕರ್ ಸಂಘಟನೆ ಮುಖ್ಯಸ್ಥ ಹಫೀಜ್ ಸಯೀದ್ಗೆ ಪರಿಚಯಿಸಿದ್ದೆ ನಾನು. ದಾವೂದ್ಗೆ ನವೆಂಬರ್ 26ರ ಮುಂಬೈ ದಾಳಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು. ನಾನು ಲಷ್ಕರ್ ಸಂಘಟನೆಗೆ ಉಗ್ರರ ನೇಮಕಾತಿಯಲ್ಲಿ ತೊಡಗಿದ್ದೆ. ತುಂಡನ ಈ ಆಘಾತಕಾರಿ ಮಾಹಿತಿಯೊಂದಿಗೆ ಭೂಗತಪಾತಕಿ ದಾವೂದ್ ಬಗ್ಗೆ ಪಾಕಿಸ್ತಾನ ಹೇಳಿದ್ದೆಲ್ಲ ಬರೀ ಬೊಗಳೆ ಅನ್ನೋದು ಸ್ಪಷ್ಟವಾಗಿದೆ. ದಾವೂದ್ ಪಾಕಿಸ್ತಾನದಲ್ಲಿ ಇಲ್ಲವೇ ಇಲ್ಲ ಅಂತ ವಾದಿಸಿದ್ದ ಪಾಕಿಸ್ತಾನದ ಬಂಡವಾಳ ಈಗ ಬಯಲಾಗಿದೆ. ಈ ಮಧ್ಯೆ ತುಂಡನನ್ನ ರಾ ಮತ್ತು ರಾಷ್ಟ್ರೀಯ ತನಿಖಾ ಸಂಸ್ಥೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆ. ಮತ್ತೊಂದೆಡೆ ಸತ್ತೇ ಹೋಗಿದ್ದ ಎಂದು ಹೇಳಲಾಗ್ತಿದ್ದ ತುಂಡ ಈಗ ಸಿಕ್ಕಿರುವ ಬಗ್ಗೆ ಹಲವರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಬಂಧಿತನ DNA ಪರೀಕ್ಷೆ ನಡೆಸಲು ನಿರ್ಧರಿಸಿದ್ದಾರೆ. ಒಟ್ಟಾರೆ ದಾವೂದ್ ಬಲಗೈ ಬಂಟ ಹಾಗೂ ಉಗ್ರ ತುಂಡ ಬಂಧನದೊಂದಿಗೆ ಭೂಗತಪಾತಕಿ ದಾವೂದ್ನ ಕರಾಳ ದಂಧೆಯ ಬಗ್ಗೆ ನಿಖರ ಮಾಹಿತಿ ಕೆದಕಲು ದಾರಿಯಾದಂತಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ ಮುಂದುವರಿತೆ ಒಂದು ಬ್ರೇಕ್ ನಂತರ.